ಬಿ ಗೋಲ್ಮಾಲ್. ಎಸ್ ಆಫ್ ಕೋರ್ಸ್ ಈಗ ಶುರುವಾಗಿದೆ ಅಸಲಿ ಆಟ. ಅಂದರ್ ಬಾರ್ ಅಂತ ಟಿಕೆಟ್ಸ್ಗಾಗಿ ಲಾಬಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಸೊ ಲೋಕಸಭೆ ಚುನಾವಣೆ ಹತ್ರ ಆಗ್ತಿದ್ದಂತೆ ಚರ್ಚೆ ಕೂಡ ಜಾಸ್ತಿ ಬಿಸಿಯಾಗಿ ಶುರುವಾಗಿದೆ. ನಮ್ಮ ಜನಗಳು ಏನೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ, ಹಾಗೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆಯಾ, ಎಲ್ಲದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೋಬೇಕು. ಸೊ ಕಮ್ ಆನ್ ಗೈಸ್, ಫಾಲೋ ಮೀ. ಎಸ್, ಹಾಯ್ ಮಾ, ಹಾವ್ ಆರ್ ಯು? ಫೈನ್ ಮೇಡಮ್. ಏನು ನಿಮ್ಮ ಹೆಸರು? ವಾಣಿ ಸರಸ್ವತಿ ಅಂತ. ವಾಣಿ ಅವರು ಇಡ್ಲಿ ತಿಂತಾ ಇದ್ದೀರಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಏನು ಮಾಡ್ಕೊಂಡಿರೋದು ತಾವು? ನಾನು ಸ್ಕೂಲಲ್ಲಿ ಟೀಚರ್. ವಾವ್, ಸ್ಕೂಲಲ್ಲಿ ಟೀಚರ್ ಅಂತೆ, ಹಾಗಾದ್ರೆ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ಎಸ್, ವಾಣಿ ಅವರು ಲೋಕಸಭೆ ಚುನಾವಣೆ ಡೇಟ್ ಅನೌನ್ಸ್ ಆಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಳ್ಳೇದಾಗಿದೆ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಡೇಟ್ ಯಾವಾಗ? ಡೇಟ್ 17ನೇ ತಾರೀಕು. 17ನೇ ತಾರೀಕಾ? ನೀವು ವೋಟ್ ಮಾಡ್ತೀರಾ? ಮಿಸ್ ಮಾಡಿದೆ. ಸೊ 17ನೇ ತಾರೀಕು ಯಾವ ಮಂತು? ಏಪ್ರಿಲ್ 17ನೇ ತಾರೀಕು ವಾಣಿಯವರು ವೋಟ್ ಮಾಡ್ತಾರಂತೆ, ಟೀಚರ್ ಅಂತೆ ಇವರು. ಓಕೆ ಮೇಡಮ್. ಎಷ್ಟು ಒಂದೇ ಡೇಟಾ ಅನೌನ್ಸ್ ಆಗಿರೋದು? ನಾನು ಅಷ್ಟೇ, ಎರಡು ಡೇಟ್. ಇನ್ನೊಂದು ಡೇಟ್ ಹೇಳ್ತಾರಂತೆ. ಹಾಯ್ ಮಾ, ನಿಮ್ಮ ಹೆಸರು? ಮಂಜುಳಾ. ಅವ್ರು ಇನ್ನೊಂದು ಡೇಟ್ ಯಾವಾಗ? 18 ಅಂತ ಹೇಳ್ದಂಗೆ. 18 ಏಪ್ರಿಲ್ 18th ಎಲೆಕ್ಷನ್ ನಡೀತಾ ಇರೋದು. 18. ಇನ್ನೊಂದು ಹಂತದ ಚುನಾವಣೆ ಏಪ್ರಿಲ್ 23rd. ಓಕೆ, ಮಾಡ್ತೀರಲ್ಲ? ಮಾಡ್ತೀವಿ. ವೋಟ್ ಮಾಡ್ತೀರಾ, ಜೂಟ್ ಹಾಕ್ತೀರಾ? ಮೇಡಮ್ ವೋಟ್ ಮಾಡ್ತೀವಿ, ನಮಗೆ ಎಲೆಕ್ಷನ್ ಡ್ಯೂಟಿನೂ ಹಾಕಿರ್ತಾರೆ, ಅಲ್ಲೇ ಮಾಡ್ತೀವಿ ನಾವೆಲ್ಲ. ಮಾಡ್ತೀರಾ ಅಲ್ವಾ? ಸೊ ಏನು ಕೇಳಲ್ಲ? ಇಲ್ಲ. ಸೀರೆ ಕೊಟ್ರೆ ತಗೊಳಲ್ಲ? ಬೇಡಪ್ಪ, ನಮ್ಗೆ ಅದೆಲ್ಲ ಬೇಡ. ಇಲ್ಲ, ಏನು ತಗೊಳಲ್ಲ? ಏನು ತಗೊಳ್ಳಲ್ಲ. 2,000 ರೂಪಾಯಿ ನೋಟ್ ಕೊಟ್ರೆ ತಗೊಳಲ್ಲ? ಯಾವುದು ತಗೊಳ್ಳಲ್ಲ ಅಂತ. ಕೊಡಕ್ ಬಂದ್ರೆ ಏನ್ ಮಾಡ್ತೀರಾ? ನಮಗೆ ಬೇಡಪ್ಪ, ನಾವು ಇದಾಗಿ ಮಾಡ್ತೀವಿ ಓಟು. ನಮ್ಗೆ ಆ ಥರದ್ದೆಲ್ಲ ಏನು ಬೇಡ. ಪ್ರಜೆಗಳಲ್ವ ನಾವು, ಎಣಿಕೆ ಮಾಡೋದು ನಮ್ಮ ಇಷ್ಟ. ರಾಜಕಾರಣಿಗಳು ಆಮಿಷಗಳು ತೋರ್ಸಕ್ ಬಂದಾಗ ನಮ್ಮ ಮತದಾರರು ಏನೂ ಬೇಡ ಅಂತ ವಾಪಸ್ ಕಳ್ಸಿದ್ರೆ ನಿಜಕ್ಕೂ ನಮ್ಮ ದೇಶ ಅರ್ಧ ಉದ್ಧಾರ ಆಗುತ್ತೆ. ಬಟ್ ಅದು ನಿಜವಾಗ್ಲೂ ಆಗತ್ತಾ ಗೊತ್ತಿಲ್ಲ. ಸೊ ಇವ್ರು ಗೊತ್ತಾ? ಕೇಳೋಣ. ಗೊತ್ತಿರಲೇಬೇಕು. ಯಾರಿವರು? ಗೊತ್ತಿಲ್ಲ, ಆಗಲ್ಲ, ನಾವು ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದೆ. ಯಾರು? ಕುಮಾರಸ್ವಾಮಿ. ಓಕೆ. ಹಾಂ, ಕುಮಾರಸ್ವಾಮಿ. ಹೌದಾ? ಹೌದು. ಕನ್ಫರ್ಮಾ? ಯಾಕ್ರಿ ಹಂಗೆ ಕೇಳ್ತೀರಾ? ನಾವು ಪ್ರಜೆಗಳ ಅಸ್ಮಾತ ನೋಡ್ಕೊಳ್ದೆ ಏನಾಗಿದ್ದಾರೆ? ಪ್ರೈಮ್ ಮಿನಿಸ್ಟರ್. ಅಯ್ಯಯ್ಯೋ, ಪ್ರೈಮ್ ಮಿನಿಸ್ಟರ್ ಆಗಿದ್ದಾರಂತೆ ನಮ್ಮ ಕುಮಾರಸ್ವಾಮಿ ಅವರು. ಮಿನಿಸ್ಟರ್. ಓಕೆ. ಯಾವ ಮಿನಿಸ್ಟರು? ಇದು ಕರ್ನಾಟಕಕ್ಕೆ. ಅದೇ ಯಾವ ಮಿನಿಸ್ಟರು? ಅವೆಲ್ಲ ಗೊತ್ತಾಗಲ್ಲ ಮೇಡಮ್, ಓದಿಲ್ಲ. ಏನೋ ಒಂದು ಮಿನಿಸ್ಟರ್ ಆಗಿದ್ದಾರೆ, ಅವೆಲ್ಲ ಗೊತ್ತಾಗಿಲ್ಲ, ಕೇಳಬೇಡಿ ಅಂತ ಹೇಳ್ತಿದ್ದಾರೆ. ವಾಟ್ ಇಸ್ ದಿಸ್? ಎಲೆಕ್ಷನ್ ಡೇಟ್ ಯಾವಾಗ ಅನೌನ್ಸ್ ಆಗಿದೆ? 18th ಏಪ್ರಿಲ್ 18th ಇಂದ 23. ಏಪ್ರಿಲ್ 18th ಇಂದ 23, ಅಷ್ಟು ದಿನ ಎಲೆಕ್ಷನ್ ಆಗುತ್ತೆ? ಇಲ್ಲ 18 and 23. ಎಸ್, ಹೊಡಿರಪ್ಪ ಚಪ್ಪಾಳೆ. ರಿಸಲ್ಟ್ ಯಾವಾಗ? ರಿಸಲ್ಟು ಮೇ ಏನೋ ಬರುತ್ತೆ, ಗೊತ್ತಿಲ್ಲ ಸರ್. ಮೇನಲ್ಲಿ ಒಟ್ನಲ್ಲಿ ರಿಸಲ್ಟ್ ಬರುತ್ತೆ. ವೋಟ್ ಮಾಡ್ತೀರಾ? ಪಕ್ಕ ಮಾಡ್ತೀವಿ. ತುಂಬಾ ತಿಳ್ಕೊಂಡ್ಬಿಟ್ಟಿದಾರಪ್ಪ ನಮ್ಮ ಹರೀಶ್ ಅವರು. ಹಾಗೆ ಇನ್ನೊಂದು ಕ್ವೆಶನ್ ಕೇಳ್ಬಿಡೋಣ. ನನಗೆ ನಾಮ ಹಾಕಿರೋರು ಕಂಡ್ರೆ ಸಿಕ್ಕಾಪಟ್ಟೆ ಭಯ ಅಂತ ಯಾರೋ ಹೇಳಿದ್ರು ರೀಸೆಂಟ್ ಆಗಿ. ಯಾರು? ಅದು ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅದ್ರ ನಿಜವಾಗ್ಲೂ ಇಷ್ಟ ಆಗಿಲ್ಲ. ನಾಮ ಹಾಕ್ತಾರಂತ ಹೇಳಿದ್ರೆ ಅದು ನಮ್ಮ ಸಂಸ್ಕೃತಿ, ನಾವು ಹಿಂದೂ ಧರ್ಮದ ಪ್ರತೀಕ, ಅದು ಖಂಡಿತ ಆ ಮಾತು ಹೇಳಿರೋದು ನಮ್ಗೆ ಇಷ್ಟ ಆಗಿಲ್ಲ. ಓಕೆ, ಥ್ಯಾಂಕ್ ಯು. ಎಸ್, ನಮ್ಮ ಆಡಿಯನ್ಸ್. ಹಾಯ್ ಸರ್, ಆಟ ಎಲ್ಲ ಓಡಿಸ್ಕೊಂಡು ಬಂದು ಸುಸ್ತಾಗಿ ಈಗ ಊಟ ಮಾಡೋಣ ಅಂತ ಬರ್ತಿದ್ದಾರೆ. ನಮಸ್ಕಾರ ಸರ್. ಹೇಳಿ ಮೇಡಮ್. ಆಟೋ ಓಡಿಸಿ ಸುಸ್ತಾಯ್ತಾ? ಇಲ್ಲ ಮೇಡಮ್, ಏನು ಸುಸ್ತೇನಾಗಿಲ್ಲ ಮೇಡಮ್. ಓಕೆ, ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ, ಏನು ಹೇಳ್ತೀರಾ ಸರ್? ಏನು ಹೇಳಿ, ಯಾರು ಬರಲಿ ಒಳ್ಳೇದು ಇದು ಮಾಡಿ ಮೇಡಮ್. ಯಾರು ಬರಲಿ ಅಂದರೆ ಬರ್ಸೋರು ಯಾರು? ನಾವೇ ಬರ್ಬೇಕು. ಹಿಂಗೆ ನಮ್ಮ ಜನಗಳು ಹೆಂಗಂದ್ರೆ ನುಗ್ಬಿಡ್ತಾರೆ. ಯಾರು ನಾವೇ ಮಾಡಬೇಕು. ಅವ್ರು ಏನಾರ ಇಲ್ಲ, ಕಾಂಗ್ರೆಸ್ ಅವ್ರು ನಮ್ಗೆ ಏನು ಪಾರ್ಟಿ ನಮಗಿಲ್ಲ. ಯಾರು ಬರಲಿ ಒಳ್ಳೆ ಕೆಲಸ ಮಾಡಲಿ, ಜನಗಳಿಗೆ ಅನುಕೂಲ ಮಾಡಬೇಕು. ಓಕೆ, ಯಾವ ಬದಲಾವಣೆ ಆಗಬೇಕು ಸರ್ ಈ ಸಲ MP ಎಲೆಕ್ಷನ್ ಅಲ್ಲಿ? ಪ್ರೈಮ್ ಮಿನಿಸ್ಟರು ಯಾವ ಬದಲಾವಣೆ ಆಗಬೇಕು ಸರ್? MP ಎಲೆಕ್ಷನ್ ಆಗ್ತಾ ಇದೆ. ಅಟ್ಲೀಸ್ಟ್ ಈ ಒಂದು 5 ವರ್ಷದಲ್ಲಿ ಇನ್ಯಾವ ರೀತಿ ಬದಲಾವಣೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಾವು ಒಳ್ಳೆ ಮಾಡ್ತಿಲ್ಲ ಮೇಡಮ್. ಮೋದಿ ಬರ್ಬೇಕಷ್ಟೇ. ಯಾರು ಬರಲಿ, ಕೇಂದ್ರದಲ್ಲಿ ಮೋದಿ ಬರ್ಬೇಕು ಮೇಡಮ್. ಯಾಕೆ? ಇಲ್ಲ, ಅವ್ರು ಒಳ್ಳೆತನ ಮಾಡಿದ್ದಾರೆ. ನಮ್ಮ ಎದುರೇನೋ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಷ್ಟು ನಾನು ಒಂದು 45 ವರ್ಷ ಇದೆ, ಇಂಥ ಇದನ್ನು ಯಾರು ನಾನು ನೋಡಿದ್ರೆ ಮೋದಿ ಮಾಡಿದ್ದ. ಯಾವುದೇ ಕಾಂಗ್ರೆಸ್ ಬರಲಿ JDS ಬರಲಿ ಇಂಥ ಇದನ್ನು ಯಾರು ಮಾಡಿಲ್ಲ. ಇದೇ ಪ್ರಶ್ನೆ ಮಾರಿಗೆ ಮೋದಿಯವರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಇಂಥ ಜನಗೆ ಇನ್ನೂ ಬರಬೇಕು, ಮುಂದೆ ಇರಬೇಕು. ಎಲ್ಲ ವೀಕರೆಲ್ಲ ಮುಂದೆ ಹೋಗಿ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್.
ಎಸ್ ನಮ್ಮ ಎನರ್ಜೆಟಿಕ್ ಗಾಯ್ಸ್ ಇದ್ದಾರೆ ದೇಶದ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ ನೋಡ್ಬೇಕಲ್ಲ. ಹಲೋ ಹಾಯ್ ವಾಟ್ಸ್ ಯುವರ್ ನೇಮ್? Nikhil. Nikhil and you? I'm Rahul. ರಾಹುಲ್ ಏನ್ ಮಾಡ್ಕೊಂಡಿರೋದು? We are doing BBA first year. ಓದ್ತಾರೆ ಇವತ್ತು ಓದ್ತಾರೆ ಒಳಗಡೆ ಅಲ್ಲಿ ಒಳಗಡೆ ಓದ್ತಾರೆ ಸೆಕೆಂಡ್ ಸೆಮ್ ಅಲ್ಲಿ ಹೋಗ್ತಾ ಇದೀವಿ. ನಾವು BBA ಮಾಡ್ತೀವಿ CMS ಅಲ್ಲಿ. ಸೂಪರ್ ಅಪ್ಪ. ಹಾಗಿದ್ರೆ ಎಷ್ಟು ನಾಲೆಜ್ ಇದೆ ತಿಳ್ಕೊಬೇಕು ನಾವು. ತುಂಬಾ ನಾಲೆಜ್ ಮ್ಯಾನೇಜ್ಮೆಂಟ್ ನಾಲೆಜ್. ಈಗ MP ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ, ಯಾವಾಗ? ನಿಖಿಲ್ ಡೇಟ್ ಕೇಳ್ತಿದಂಗೆ ಎಸ್ಕೇಪ್. ಡೇಟ್ ಎಲೆಕ್ಷನ್ ಡೇಟ್ ಕೇಳ್ತಿದಂಗೆ ಎಸ್ಕೇಪ್ ಆಗೋದು ನಮ್ಮ ಹುಡುಗರು. You know when this MP election going to happen? April. Which date? I have no clue. I don't know. I still need to like. ಓಟಾ ಚೂಟಾ? Vote. ಮಾಡ್ತೀರಾ? ಮಿಸ್ ಇಲ್ದೆ? Yeah. Yeah, definitely. ಓಕೆ. ಹಾಯ್ ಗಾಯ್ಸ್. ಹಾಯ್ ಜೋರಾಗಿ ಹಾಯ್ ಮಾಡಿ ನಮ್ಮ ವ್ಯೂವರ್ಸ್ಗೆ. ಹಾಯ್. So what's happening in our country? ಎಲೆಕ್ಷನ್ ಗೋನಾ ಕಮ್ ಯಾವಾಗ? ಏಪ್ರಿಲ್ 9 ಏಪ್ರಿಲ್ 9th ಎಲೆಕ್ಷನ್ ಅಂತೆ, ಹೌದಾ? ಇಂಡಿಯಾ ಅಲ್ಲಿ ಕರ್ನಾಟಕ ಅಲ್ಲಿ ಏಪ್ರಿಲ್ 19 ಐ ಗೆಸ್. ಕರ್ನಾಟಕದಲ್ಲಿ ಏಪ್ರಿಲ್ 19th, ಹೌದಾ? ಹೌದು ರಿಸಲ್ಟ್ ಯಾವಾಗ ಅಂತ ಗೊತ್ತಾ? ಮೇ 20 May 20th ಅಂತ ರಿಸಲ್ಟ್. ತುಂಬಾ ಎಕ್ಸೈಟ್ಮೆಂಟ್ ಇರುತ್ತಲ್ಲ ಫಸ್ಟ್ ಟೈಮ್ ವೋಟ್ ಅಂತ ಹೇಳಿದ್ರೆ. ಎಲೆಕ್ಷನ್ ಯಾವಾಗ, ನಾವು ಯಾವಾಗ ವೋಟ್ ಹಾಕ್ತೀವಿ, ಯಾವಾಗ ರಿಸಲ್ಟ್, ಇವೆಲ್ಲ ತಿಳ್ಕೊಬೇಕಲ್ವಾ? ಹೌದು ಕರೆಕ್ಟ್. ಮೇ 20 ಅಲ್ವಾ ರಿಸಲ್ಟ್? ಅಲ್ಲ, May 23rd. ಮೇ 23rd. ಸೊ ಕೌಶಿಕ್ ಅವರು ಇವ್ರನ್ನ ರೆಕಗ್ನೈಸ್ ಮಾಡ್ತಾರಾ ನೋಡೋಣ. ಯಾರಿದು ಕೌಶಿಕ್? ಕುಮಾರಸ್ವಾಮಿ ವಾಟ್ ಇಸ್ ಹಿ? is the chief minister ಆಫ್ Karnataka. I said Karnataka. ವೆರಿ ಗುಡ್. ವೋಟ್ ಮಾಡ್ತೀರಾ ಜೂಟಾ? Sorry? MP ಎಲೆಕ್ಷನ್ ವೋಟ್ ಮಾಡ್ತೀರಾ ಜೂಟಾ? Yeah, I'll vote. You know? I have voter ID. Yeah, I have voter ID. Hello sir, hi, ನಮಸ್ಕಾರ. ಹಲೋ ಮೇಡಮ್. ಓಕೆ, ಹಾಯ್. ಹಾಯ್. ಎಲ್ಲ ಕಡೆ ಟಿಕೆಟ್ಗೋಸ್ಕರ ಲಾಬಿ ನಡೆಸ್ತಾ ಇದ್ದಾರೆ ರಾಜಕಾರಣಿಗಳು. ಏನ್ ಸರ್ ಆಗ್ತಾ ಇದೆ? ಏನಾಗ್ತದೆ ಇದು ಮೊದಲಿಂದ ನಡೀತಾ ಇರೋದೆ, ಬಟ್ ಇವಾಗ ನೀವು ಹೈಲೈಟ್ ಮಾಡ್ತಾ ಇದ್ದೀರಾ ಅಷ್ಟೇ. ಮುಂಚೆಯಿಂದನೂ ಆಗ್ತಾ ಇದೆ. ಟಿಕೆಟ್ಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಾರೆ ರಾಜಕಾರಣಿಗಳು. ಇವಾಗ ನೀವೆಲ್ಲ ಬಂದು ಅದನ್ನ ಹೈಲೈಟ್ ಮಾಡ್ತಾ ಇದ್ದೀರಾ. ಜನಗಳಿಗೆ ಗೊತ್ತಾಗ್ತಾ ಇದೆ. ಮೀಡಿಯಾ ಬಂದಿರೋದ್ರಿಂದ ಎಲ್ಲರೂ ಸಿಗಾಕೊಂತ ಇದ್ದಾರೆ ಅಷ್ಟೇ. ಈಗ ಮಾಡೋದು ತಪ್ಪೇ ಅಲ್ವಾ? ರಾಜಕೀಯ ಮಾಡೋದು ತಪ್ಪೇ. ಜಾತಿ ರಾಜಕೀಯ ಮಾಡೋದು ತಪ್ಪೇ. ಜಾತಿ ರಾಜಕೀಯ ಮಾಡಬಾರ್ದು, ದೇಶಕ್ಕೆ ಒಳ್ಳೇದಲ್ಲ. ಸೇವೆ ಯಾರು ಮಾಡ್ತಾರೋ ಅವರು ಟಿಕೆಟ್ ಕೊಡಿ ಅಷ್ಟೇ. ಸರ್ವಿಸ್ ಮಾಡೋರು ಟಿಕೆಟ್ ಕೊಡಿ. ಎಲಿಜಿಬಿಲಿಟಿ ಇರೋರಿಗೆ ಕೊಡೋಕೆ ಹೇಳಿ ಮೇಡಮ್. ಅರ್ಥ ಆಯ್ತಾ? ಓದಿ ಏನಾದರೂ ಸ್ವಲ್ಪ ಸಾಧನೆ ಮಾಡಿರೋನಿಗೆ ಟಿಕೆಟ್ ಕೊಡೋಕೆ ಹೇಳಿ. ಅವಾಗೆಲ್ಲ ಚೆನ್ನಾಗತ್ತೆ, ದೇಶನೂ ಚೆನ್ನಾಗಾಗತ್ತೆ, ನಾವು ಚೆನ್ನಾಗಾಗ್ತೀವಿ. ಓಕೆ, ಈಗ MP ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ, ಹೌದು ಗೊತ್ತಾ? ಗೊತ್ತು. ಡೇಟ್ ಹೇಳಿ ಸರ್. 18 and 23 ಕರ್ನಾಟಕ. ಮಿಸ್ ಮಾಡದೆ ವೋಟ್ ಮಾಡ್ತೀರಾ? ಡೆಫಿನೆಟ್ಲಿ. ಮೋದಿ ಅವರು ನಿಂತ್ಕೊಂಡ್ಮೇಲೆ ಎಲ್ಲರಿಗೂ ವೋಟ್ ಮಾಡಲೇಬೇಕಂತ ಒಂದು ಕಾಮನ್ ಇದಿದೆ, ಮಾಡೇ ಮಾಡ್ತಾರೆ. ಅಬೌವ್ 80% ವೋಟಿಂಗ್ ಆಗುತ್ತೆ ಮೇಡಮ್. ಓಕೆ, ಮಿಕ್ಸಿ, ಸೀರೆ, ಕ್ವಾರ್ಟರು, ಬಾಟಲು ದುಡ್ಡು ಕೊಟ್ಟರೆ ಯಾರಿಗೆ ಬೇಕಾದ್ರೂ ವೋಟ್ ಹಾಕ್ತಾರ ನಮ್ಮ ಜನಗಳು? ಎಂತ ಜನ ಮೇಡಮ್ ಅದೆಲ್ಲ ತಗೊಂಡು ವೋಟ್ ಹಾಕೋರು ಎಲೆಕ್ಷನ್ ಟೈಮಲ್ಲಿ ಇಂಥದ್ದೆಲ್ಲ ಲಾಬಿ ತುಂಬಾ ಜಾಸ್ತಿ ಆಗತ್ತೆ, ಜನಗಳನ್ನ ಸೆಳೆಯೋದು. ರಾಜಕಾರಣಿ, ಇಂಥ ರಾಜಕಾರಣಿಗಳಿಗೆ ಏನು ಹೇಳ್ತೀರಾ? ಖಂಡಿತವಾಗಿ ಅಂತವ್ರು ವೋಟ್ ಹಾಕ್ಬೇಡಿ, ಯಾರಾದ್ರೂ ಸರಿ. ಇವಾಗೆಲ್ಲ ಮಾಡಿದ್ದು ತಮಿಳ್ನಾಡು ಪರಿಸ್ಥಿತಿ ನೋಡಿ ಹೆಂಗಿದೆ. ಸೀರೆ ಬಾಟ್ಲು ಎಲ್ಲ ತೊಗೊಂಡು ಏನಾದರೂ ಇವತ್ತು ಅಲ್ಲಿ ಒಬ್ಬರು ನಾಯಕರಿಲ್ಲ ಕರೆಕ್ಟಾಗಿರೋರು. ಈ ಸೀರೆಗೆಲ್ಲ ಆಸೆ ಪಟ್ಟರೆ ಲಾಸ್ಟಲ್ಲಿ ಅದೇ ಥರ ಆಗೋದು. ಬಟ್ ನಮ್ಮ ಕರ್ನಾಟಕ ಯಾವತ್ತೂ ಆ ಪರಿಸ್ಥಿತಿ ಬರಲ್ಲ ಮೇಡಮ್. ನಮ್ಮ ಜನ ತುಂಬ ಬುದ್ಧಿವಂತರು. ಸಜೆಸ್ಟ್ ಮಾಡ್ತೀರಾ? ಏನು ಸಜೆಸ್ಟ್ ಮಾಡ್ತೀರಾ? ಇಲ್ಲ, ಕರೆಕ್ಟಾಗಿರೋ ಕ್ಯಾಂಡಿಡೇಟ್ ನೋಡ್ಬಿಟ್ಟೆ ವೋಟ್ ಮಾಡ್ತಾರೆ. ಕೊಡೋರು ವೋಟ್ ಹಾಕಬೇಡಿ ಅಂತ ಹೇಳ್ಬೋದು ಡೈರೆಕ್ಟಾಗಿ. ಅಂಥವ್ರು ಸೀರೆ, ಕುಕ್ಕರು ಗಿಕ್ಕರ್ ಏನು ಕೊಡ್ತಾರೋ ಅಂಥವ್ರಿಗಂತೂ ಖಂಡಿತವಾಗಿ ವೋಟ್ ಹಾಕಬೇಡಿ. ದೇಶದ ಆಸಕ್ತಿ ಇರ್ತಕ್ಕ ನೋಡಿ ಹಾಕಿ, ಯಾರನ್ನ ಆಗಲಿ, ಅವ್ರು ಯಾವ ಪಕ್ಷರನ್ನ ಆಗಲಿ. ತಾತ್ಕಾಲಿಕವಾದಂತಹ ಕ್ಷಣಿಕವಾದ ಆಮಿಷಗಳಿಗೆ ಯಾವತ್ತೂ ಬಲಿಯಾಗಬೇಡಿ ಅಂತ ಹೇಳ್ತಿದ್ದಾರೆ. ಸೊ ವೋಟ್ ಫಾರ್ ಗುಡ್ ಕ್ಯಾಂಡಿಡೇಟ್. ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಮುಂದಿನ PM ರಾಹುಲ್ ಗಾಂಧಿನೇ ಮಾಡಬೇಕು ಅಂತ. ನಿಮ್ಮ ಒಪಿನಿಯನ್? ಆಗಲಿ ಬಿಡಿ, ಅವ್ರಿಗೊಂದು ಸಂದರ್ಭ ಕೊಡಿ. ಎಲ್ಲರೂ ನೋಡಿದ್ದೀವಲ್ಲ ಯಂಗ್ಸ್ಟರ್, ಅವ್ರಿಗೊಂದು ಸಂದರ್ಭ ಕೊಡಿ, ಆಗಲಿ ಚೆನ್ನಾಗಿ. ಅವ್ರೇನು ಮಾಡ್ತಾರೋ ಗೊತ್ತಾಗತ್ತಲ್ಲ. ಇಲ್ಲ ಮೇಡಮ್, ರಾಹುಲ್ ಗಾಂಧಿ ಆಗೋದಿಲ್ಲ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಬಿಡೋದಿಲ್ಲ. ಅರ್ಥ ಆಯ್ತಾ? ಈಸ್ ನಾಟ್ ದ ಕ್ಯಾಂಡಿಡೇಟ್ ಫಾರ್ ಅ PM ಕ್ಯಾಂಡಿಡೇಟ್ ಬಿಕಾಸ್ ಈಸ್ ನಾಟ್ ಎ ಇಂಡಿಯನ್. ಅರ್ಥ ಆಯ್ತಾ? ಅವ್ನಿಗೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ.
ಇನ್ನು ಬೇರೆ ಯಾರಾದರೂ ಆಗಲಿ ಕಾಂಗ್ರೆಸ್ಸಲ್ಲಿ, ಬಟ್ ರಾಹುಲ್ ಗಾಂಧಿ ಆಗೋದಿಲ್ಲ. ಕ್ವಾಲಿಟೀಸ್ ಇಲ್ಲ ಅಂತೀರಾ? ಏನೂ ಇಲ್ಲ ಅವ್ರಿಗೆ, ಝೀರೋ ನಾಲೆಜ್. ಸುಬ್ರಹ್ಮಣ್ಯ ಸ್ವಾಮಿ ಯಾರು? ಸುಬ್ರಹ್ಮಣ್ಯ ಸ್ವಾಮಿ ಸರ್, ಅವರು ಬಿಡೋದಿಲ್ಲ. ಅವನ್ನ ಯಾರು ಬಿಡಕ್ಕೆ? ನಾವು ಓಟ್ ಹಾಕೋದು, ಜನ ಓಟ್ ಹಾಕೋದು ಸರ್. ಕರೆಕ್ಟ್, ಅವ್ನಿಗೆ ರೈಟ್ಸ್ ಬರಲಿ, ರೈಟ್ಸ್ ಇಲ್ಲ. ರೈಟ್ಸ್ ಇಂದ ಪಾರ್ಟಿ ಪ್ರೆಸಿಡೆಂಟ್ ಓಟ್ ಹಾಕ್ತಾರೆ. ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಏನಾದರೂ ಮಾಡ್ಕೊಳ್ಳಿ, ನಮ್ಮ PM ಆಗೋಕ್ಕೆ ರೈಟ್ಸ್ ಇಲ್ಲ ಅವ್ರಿಗೆ. ಮತ್ತೆ ಸೋನಿಯಾ ಗಾಂಧಿ ಬಿಡಲಿಲ್ಲ. ಅವ್ರ ಒಪಿನಿಯನ್, ಜನಗಳ ಒಪಿನಿಯನ್ ಏನಿರುತ್ತೆ ಆಗಲ್ಲ ಮೇಡಮ್. ರಾಹುಲ್ ಗಾಂಧಿ ಏನಾದರೂ PM ಆದರೆ ತುಂಬ ಜನ ದೇಶ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅದರಲ್ಲಿ ನಾನೊಬ್ಬ, ನಿಜಾಗ್ಲೂ ಮೇಡಮ್. ಅದು ಬಂದೇ ಬರ್ತದೆ, ಆ ಪರಿಸ್ಥಿತಿ ಬಂದೇ ಬರ್ತದೆ. ಓಕೆ, ರೀಸೆಂಟ್ ಆಗಿ ಒಬ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಂಗೆ ನಾಮ ಹಾಕೊಂಡಿರೋರು ಕಂಡ್ರೆ ಭಯ ಅಂತ. ಯಾರು ಸರ್ ಅದು? ಗೊತ್ತಿಲ್ವಲ್ಲ ಯಾರು? ಸಿದ್ದರಾಮಯ್ಯ ಅವರು. ಏನನ್ಸುತ್ತೆ ಆ ನಿದ್ದೆಯಲ್ಲಿ ಸ್ಟೇಟ್ಮೆಂಟ್ ಜಾಸ್ತಿ ಮಾತಾಡ್ತಾರೆ ಮೇಡಮ್. ಹಾಯ್. ಸೊ MP ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ, ಯಾವಾಗ ಗೊತ್ತಾ? 19th. ಏಪ್ರಿಲ್ 19th. 18th and 23rd. ಇವ್ರು 19th ಅಂತಿದ್ದಾರೆ. ಆಗುತ್ತೆ ಮೇಡಮ್, ಏನ್ ಮಾಡಕ್ಕಾಗುತ್ತೆ? ಆಗುತ್ತೆ ಒಂದೊಂದ್ಸತಿ. ಇವ್ರಿಗೆ ಬೇಕಾಗಿರೋ ಡೇಟ್ಗೆ ಇವ್ರು ಎಲೆಕ್ಷನ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರಲ್ಲ. 7 ದಿನ ಇದೆಯಲ್ಲ. ಈಗ ರಾಜಕೀಯ ಪಕ್ಷದವ್ರು ಅವ್ರಿಗೆ ಬೇಕಾದ ಪಕ್ಷ ಅವ್ರು ಯೂಸ್ ಮಾಡಲ್ವಾ? ಹಂಗೆ ಇವಾಗ BJP ಇರ್ತಾರೆ, JDS ಹೋಗ್ತಾರೆ, ನಾಳೆ ಕಾಂಗ್ರೆಸ್ ಬರ್ತಾರೆ. ಫಸ್ಟ್ ಅದನ್ನ ಬ್ಯಾನ್ ಮಾಡಿ. ಸರಿ, ನೀವು ಯಾರಿಗೆ ವೋಟ್ ಮಾಡ್ತೀರಾ ಹೇಳಿ? ನನ್ ಅದರ್ ದೆನ್ BJP. ಯಾಕೆ? ನರೇಂದ್ರ ಮೋದಿ ಈಸ್ ಎ ಎಫಿಷಿಯಂಟ್ ಲೀಡರ್ ಫಾರ್ ಅವರ್ ಇಂಡಿಯಾ. ನಮ್ಮ ಹಿಂದುತ್ವ ಉಳಿಬೇಕು, ನಮ್ಮ ಹಿಂದೂಸ್ತಾನ ಇರಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ವಿ ಹ್ಯಾವ್ ಟು ವೋಟ್ ಫಾರ್ ನರೇಂದ್ರ ಮೋದಿ. ನನ್ ಅದರ್ ದೆನ್ ನರೇಂದ್ರ ಮೋದಿ. ರೀಸೆಂಟ್ ಆಗಿ ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಂಗೆ ನಾಮ ಹಾಕಿರೋ ನೋಡಿದ್ರೆ ಭಯ ಅಂತ. ಯಾರದು? ಸಿದ್ದರಾಮಯ್ಯ. ಯಾಕೆ? ಏನು ಅವ್ರ ನಾಮದಲ್ಲಿ ಏನು ಕನ್ಸುತ್ತೋ ಗೊತ್ತಿಲ್ಲ. ಅವ್ರ ನಾಮ ಹಾಕೋದು ಗೊತ್ತಾಗಲ್ಲ ಜನಕ್ಕೆ. ಅವ್ರ ನಾಮ ಜನಕ್ಕೆ ಹಾಕೋದು ಅವ್ರಿಗೆ ಗೊತ್ತಾಗಲ್ಲ. ಬೇರೆಯವ್ರ ನಾಮ ನೋಡಿದ್ರೆ ಅವ್ರಿಗೆ ಭಯ ಆಗುತ್ತೆ. ಸೊ ಮಿಸ್ ಮಾಡದೆ ವೋಟ್ ಮಾಡ್ತೀರಾ? ವಿತೌಟ್ ಫೇಲ್. ಓಕೆ, MP ಎಲೆಕ್ಷನ್ ಈಗ ಡೇಟ್ ಅನೌನ್ಸ್ ಆಗಿದೆ. ಹೌದು. ಯಾವಾಗ ಸರ್? 18th. ಆಮೇಲೆ 23. ವೋಟ್ ಮಾಡ್ತೀರಲ್ಲ? 100%. ಯಾರಿಗೆ ವೋಟ್ ಮಾಡ್ತೀರಾ? ನಮ್ದು ಒಂದೇ ಓಟು, BJP. ಯಾಕೆ? ಮೋದಿ. ಯಾಕೆ? ಮೋದಿ ಪಾಕಿಸ್ತಾನ ನುಗ್ಗಿದ ಹೀರೋ, ಅದರಿಂದ ಮೋದಿ. ಈಗ ರೀಸೆಂಟ್ ಆಗಿ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟರು, ನನಗೆ ನಾಮ ಹಾಕೊಂಡಿರೋ ನೋಡಿದ್ರೆ ಭಯ ಆಗುತ್ತೆ ಅಂತ. ಯಾರದು? ಅವರು ನಿದ್ರಾಮಯ್ಯ ಅಂತ ಅವ್ರ ಹೆಸರು. ಅವರು ನಾಮ ಹಾಕೊಂಡು ಫೋಟೋನು ಇದೆ ನಮ್ಮ ಹತ್ರ. ಯಾರು ಸರ್ ಅದು? ನಿದ್ರಾಮಯ್ಯ, ನಿದ್ದೆ ರಾಮಯ್ಯ, ಹೇಳಿ ಸರ್. ಸಿದ್ದರಾಮಯ್ಯ. ಸೊ ಯಾರಿಗೆ ಸರ್ ನೀವು ಸಪೋರ್ಟ್ ಮಾಡ್ತೀರಾ? 100% ಮೋದಿ. ಯಾಕೆ ಸರ್? ದೇಶ 5 ವರ್ಷದಲ್ಲಿ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ, ಅದಕ್ಕೆ ಇನ್ ಆಲ್ ಆಸ್ಪೆಕ್ಟ್ಸ್. ರಾಹುಲ್ ಗಾಂಧಿ PM ಆಗ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಅದ್ರ ಬಗ್ಗೆ ನಮಗೆ ಸಂಬಂಧ ಇಲ್ಲ. ನಾವು ಮೋದಿ ಮಾತ್ರ ವೋಟ್ ಮಾಡ್ತೀವಿ. ಮೋದಿ 100% PM ಆಗಬೇಕು. ಹಲೋ ಸರ್, ಹಾಯ್. ಅಲ್ಲೋಡಿ ಅವ್ರು ಸುತ್ತಾಗ್ತಾ ಇರೋದು. ಸರ್, ಬಿಸಿಬೇಳೆ ಬಾತ್ ಹೇಗಿದೆ? ಕೆಂಪು ಇದೆ ಅಷ್ಟೇನಾ? ಸ್ಪೈಸಿ, ಉಪ್ಪು, ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಲ್ಲ? ಬಟ್ ರಾಜಕೀಯದಲ್ಲಿ ಏನಾಗ್ತಾ ಇದೆ ಸರ್? ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿದೆಯಾ? ಮೇಡಮ್, ನಮ್ಗೆ ರಾಜಕೀಯ ಬಗ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಸರ್? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಓಕೆ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು, ಮಿಸ್ ಮಾಡದೆ ವೋಟ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ನಾವು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ತಾನೇ ದೇಶದ ಬೆಳವಣಿಗೆನಲ್ಲಿ ಏನಾಗ್ತಾ ಇದೆ ಅದನ್ನು ಯಾವ ರೀತಿ ಸುಧಾರಿಸ್ಬೋದು ಅಂತ ನಾವು ಯೋಚನೆ ಮಾಡಿದ್ರೆ ತಾನೇ ಎಲ್ಲ ಸರಿ ಹೋಗೋದು. ಸೊ ಕೆಲವರು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಇದ್ಬಿಡ್ತಾರೆ. ಈ ಥರ ಆದರೆ ದೇಶಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಕೂತ್ರೆ ದೇಶನ ಮುನ್ನಡೆಸೋರು ಯಾರು? ಹಾಯ್ ಸರ್. ಹಲೋ, ಬಾಡಿ ರೀಸೆಂಟಾಗಿ ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಮ ಹಾಕೊಂಡು ನೋಡಿದ್ರೆ ನಂಗೆ ಭಯ ಆಗುತ್ತೆ ಅಂತ. ಯಾರದು? ಗೊತ್ತಿಲ್ಲ. ಥ್ಯಾಂಕ್ ಯು. ಹಾಯ್. ಹೇಳಿ. ಹೇಗಿದೆ ಇಡ್ಲಿ, ವಡ? ಎಲ್ಲ ಚೆನ್ನಾಗಿದೆ ಅಮ್ಮ. ಚೆನ್ನಾಗಿದೆ. ಬಿಸಿ ಬಿಸಿ ಚಟ್ನಿ ಕೂಡ ಆಗ್ತಾ ಇದೆ ಅಲ್ವಾ? ಚಟ್ನಿಯಲ್ಲಿ ಬಿಸಿ ಬರುತ್ತೆ. ಹಾಂ, ಚರ್ಚೆ ಬಿಸಿ ಬಿಸಿ ಇಲ್ವಾ ಈಗ MP ಎಲೆಕ್ಷನ್ದು? ಹಾಂ, ಮಿಸ್ ಇಲ್ಲದೆ ವೋಟ್ ಮಾಡ್ತೀರಾ? ವರ್ಷ ಮಾಡ್ತೀವಿ. ರೀಸೆಂಟಾಗಿ ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ನನಗೆ ನಾಮ ಹಾಕಿರೋರು ಕಂಡ್ರೆ ಭಯ ಆಗುತ್ತೆ ಅಂತ. ಯಾರದು? ನಾಮ ಹಾಕಿರೋರು ಕಂಡ್ರೆ ಭಯ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಒಪಿನಿಯನ್ ಅದ್ರ ಬಗ್ಗೆ? ಬ್ಯಾಡ್ ಒಪಿನಿಯನ್. ಹೆಲೋ, ಹಾಯ್. ವಾಟ್ಸ್ ಯುವರ್ ನೇಮ್? ಚಂದನ್. ರೀಸೆಂಟ್ ಆಗಿ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟರು, ನನಗೆ ನಾಮ ಹಾಕಿರೋರು ಕಂಡ್ರೆ ಭಯ ಆಗುತ್ತೆ ಅಂತ. ಯಾರದು? ಅವ್ರಿಗೇನು ಸಿದ್ದರಾಮಯ್ಯ ಅವ್ರಿಗೆಲ್ಲ ಕಂಡ್ರೆ ಹೆದರಿಕೆನೇ ಅವರಿಗೆ. ಸೊ ಅದಕ್ಕೋಸ್ಕರ BJP ಕಂಡ್ರೂ ಅವ್ರಿಗೆ ಹೆದರಿಕೆ. ಸೊ ಅದಕ್ಕೆ ಆ ಥರ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರೆ.
ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ರೀಸೆಂಟ್ ಆಗಿ ನಾಮ ಹಾಕಿರೋ ಕಂಡ್ರೆ ನನಗೆ ಭಯ ಅಂತ. ಯಾರದು? ರೀಸೆಂಟಾಗಿ ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾರದು? ಸದ್ಯಕ್ಕೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಹಾಯ್, ಎಸ್ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಇಲ್ಲಿ. ಈಗ ರೀಸೆಂಟಾಗಿ ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ನನಗೆ ನಾಮ ಹಾಕಿರೋ ಕಂಡ್ರೆ ತುಂಬ ಭಯ ಅಂತ. ಯಾರದು? ಸಿದ್ದರಾಮಯ್ಯ ಅವರು. ಇವರು ಹಾಕ್ಕೊಂಡಿಲ್ವ ಎಲೆಕ್ಷನ್ಗಳಲ್ಲಿ? ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲರಿಗೂ ನಾಮ ಹಾಕ್ತಾರೆ. ಅದನ್ನು ಇವ್ರೂ ಆದ್ರಲ್ಲ ಅಲ್ಲಿಗೆ, ಅಂದರೆ ಇವ್ರನ್ನ ಕಂಡ್ರೆ ಇವ್ರಿಗೆ ಭಯನಾ ಹೇಳಿ? ಹಾಂ, ಕಾಂಗ್ರೆಸ್ ಅವ್ರಿಗೂ ನಾಮ ಹಾಕ್ತಾರೆ, ದಳದವ್ರು ಹೋದ್ರು ನಾಮ ಹಾಕ್ತಾರೆ. ಅದು ಹಿಂದೂ ಸಂಸ್ಕೃತಿ ಇದು. ಅದನ್ನೇನು ಭಯೋತ್ಪಾದನೆ ಅಲ್ಲ, ರೌಡಿಗಳು ಹಾಕ್ಕೊಳೋದಲ್ಲ. ಅದನ್ನು ಇವರು ಅದನ್ನು ದೊಡ್ಡ ವಿಚಾರವಾಗಿ ಏನೋ ಟೆರರಿಸ್ಟ್ಗಳು ಅಥವಾ ಇನ್ನೇನೋ ರೌಡಿಗಳು ಹಾಕ್ಕೊಂತಾರೆ ಅನ್ನೋದು ವಿಚಾರವಾಗಿ ಹೇಳೋದು ತಪ್ಪದು. ಓ, ನಮ್ಮ ಜನಗಳಿಗೆ IQ ಎಷ್ಟಿದೆ ಅಂತ ಹೇಳಿದ್ರೆ, ಈಗ ಟಿ.ಎ. ಶರವಣ ಅವ್ರ ಫೋಟೋ ತೋರಿಸ್ತೀನಿ, ಅದು ಬಿಡಿ ನಮ್ಮ CM ಕುಮಾರಸ್ವಾಮಿ ಫೋಟೋ ತೋರಿಸ್ತೀನಿ, ಅದನ್ನಾದರೂ ರೆಕಗ್ನೈಸ್ ಮಾಡ್ತಾರಾ? ಬನ್ನಿ ನೋಡೋಣ. Can you recognize this person? Say Venkaya Naidu. I'm bad at faces. I just know the names. You don't know. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತಾನೆ ಗೊತ್ತಿಲ್ಲ, ವೆಂಕಯ್ಯ ನಾಯ್ಡು ಅಂತ ಹೇಳ್ತಿದ್ದಾರೆ. Hi girls, can you recognize this person? No. ಗೊತ್ತಿಲ್ಲ? ಯಾರಿದು? ಗೊತ್ತಿಲ್ಲ. ಯಾರಿದು? ಸಾರಿ ಸರ್, ಯಾರಿದು? ಗೊತ್ತಿಲ್ಲ. ಯಾರಿದು? CM ಕುಮಾರಸ್ವಾಮಿ ಅವರೇ, ಏನಿದು ನಮ್ಮ ರಾಜ್ಯದ ಪರಿಸ್ಥಿತಿ? ಯಾರು ಅಂತ ಗೆಸ್ ಮಾಡ್ತಾರಾ? ಯಾರಿದು? I don't know who's this. You don't know? Why you don't know? No, sorry. ಗೊತ್ತಿಲ್ಲ ಯಾರು ಅಂತ. ಯಾಕೆ ಗೊತ್ತಿಲ್ಲ? I don't know. ಯಾರಿದು? Who is this? ಯಾರಿದು? You don't know? ಯಾರಿದು? ಹಾಯ್, ಯಾರಿದು? ಇವ್ರು ಯಾರಿದು? Please tell bro. ಹಲೋ, ಯಾರಿದು? ಕುಮಾರಸ್ವಾಮಿ. ಹೌದಾ? ಏನಾಗಿದ್ದಾರೆ ಇವರು? ಅವ್ರಿಗೆ ಲೇಟ್ ಆಗ್ತಿದೆ, ಅವ್ರಿಗೇನು ಆಗಿಲ್ವಂತೆ. ಯಾರಿದು? ಕುಮಾರಸ್ವಾಮಿ. ಏನಾಗಿದ್ದಾರೆ ಇವರು? CM. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಚೆನ್ನಾಗಿದೆ. ನೀವು ನೋಡಿದ್ರೆ ನೀವು ಫಸ್ಟ್ ಟೈಮ್ ವೋಟರ್ಸ್ ಅಂತ ಅನಿಸ್ತಾ ಇದೆ, ಹೌದಾ? ಏನು ಮೇಡಮ್? ಫಸ್ಟ್ ಟೈಮ್ ವೋಟ್ ಮಾಡಕ್ ಹೋಗ್ತಾ ಇದ್ದೀರಾ? ಇಲ್ಲ ಫಸ್ಟ್ ಟೈಮ್ ಮಾಡ್ತೀವಿ ಇವತ್ತು. ಇವತ್ತು ವೋಟ್ ಮಾಡ್ತಾ ಇದಾರಂತೆ ಅವರು. ಬರುತ್ತೆ ಎಲೆಕ್ಷನ್ ವೋಟ್ ಮಾಡೋಣ. ಬರೋ ಎಲೆಕ್ಷನ್ ವೋಟ್ ಮಾಡ್ತೀರಾ? ಇವತ್ತೇನ್ ಮಾಡ್ತೀರಾ? ಇವತ್ತೇನು ಇದು ಯಾರು ಅಂತ ಹೇಳ್ತಾರ ನೋಡೋಣ. ಯಾರಿದು? ಕುಮಾರಸ್ವಾಮಿ ಸರ್. ಹೌದಾ? ಯಾರಿವರು? ನಮ್ಮ CM. ನಿಮ್ಮ CM? ಹೌದಾ? ನಮ್ಮ ಕರ್ನಾಟಕದ CM. ಓಕೆ, ಇದು ಯಾರು ಅಂತ ಹೇಳ್ತಾರ ನೋಡೋಣ. ಪ್ರಕಾಶ್ ಅವರು. ಯಾರಿದು? ನನಗೆ ಅಷ್ಟೊಂದು ಗೊತ್ತಿಲ್ಲ. ಪರಮೇಶ್ವರ್ ಯಾರು? ಲೋಕಸಭಾ ಚುನಾವಣೆ ಅಂತ ಮೇ ಬಿ ಅಷ್ಟೊಂದು ನನಗೆ ಕಾನ್ಫಿಡೆಂಟ್ ಆಗಿ ಗೊತ್ತಿಲ್ಲ. MP ಎಲೆಕ್ಷನ್ ಏಪ್ರಿಲ್ 17. ಹೌದಾ? ಹೌದು, ಏಪ್ರಿಲ್ 18 ಇಲ್ಲ 17. MP ಎಲೆಕ್ಷನ್ ಯಾವಾಗ? ಗೊತ್ತಿಲ್ಲ. ಯಾವಾಗ? ಮೇನಲ್ಲಿ ಎಲೆಕ್ಷನಾ? MP ಎಲೆಕ್ಷನ್ ಯಾವಾಗ ಸರ್? MP ಎಲೆಕ್ಷನ್ ಯಾವಾಗ? ಏಪ್ರಿಲ್ 11ನೇ ತಾರೀಕು. 18 ಸಾರಿ. ಅವ್ರು ಹೇಳ್ಕೊಟ್ರಾ? ಇಲ್ಲ, ಕನ್ಫ್ಯೂಷನ್ ಇತ್ತು. 18 ಮತ್ತೆ 18 ಮತ್ತೆ 2 ಫೇಸಲ್ಲಿದೆ, ಇನ್ನೊಂದು ಡೇಟ್ ನೆನಪಿಲ್ಲ. ಈ ಸಲ MP ಎಲೆಕ್ಷನ್ ಅನೌನ್ಸ್ ಆಗಿದೆ, ಡೇಟ್ ಯಾವಾಗ? MP ಎಲೆಕ್ಷನ್ನು 7ನೇ ತಾರೀಕು. ಮೇ 7ಕ್ಕೆ ಏನೋ ಇದೆ. ಮೇ 7ಕ್ಕೆ
ಕರ್ನಾಟಕದಲ್ಲಿ. ಎಲೆಕ್ಷನ್ ಡೇಟ್ ಯಾವಾಗ ಸರ್? ಡಿಕ್ಲೇರ್ ಆಗಿದೆ, ಕನ್ಫರ್ಮ್ ಗೊತ್ತಿಲ್ಲ. ಡೇಟ್ ಗೊತ್ತಿಲ್ಲ. MP ಎಲೆಕ್ಷನ್ ಡೇಟ್ ಯಾವಾಗ? ಗೊತ್ತಿಲ್ಲ. MP ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ ಸರ್. ಯಾವತ್ತು ಸರ್? ಯಾವತ್ತು ಅಂದ್ರೆ ಎಲೆಕ್ಷನ್ ಡೇಟ್ ಯಾವಾಗ? ನಂಗೆ ಗೊತ್ತಿಲ್ಲ ಮೇಡಮ್, ನೋಡಿಲ್ಲ. ಕೇಳಿಲ್ಲ. ಎಸ್, ನೋಡಿದ್ರಲ್ಲ, ಇದು ಇವತ್ತಿನ ದಾರ್ಶನಿಯಲ್ಲಿ ಡೆಮೋಕ್ರಸಿ. ಅವ್ರನ್ನ ಬಿಟ್ಟು ಮತ್ತೆ ಯಾರು ಅಂತ ನಾಯಕರನ್ನ ಆಯ್ಕೆ ಮಾಡೋದು ಈಗ ದೊಡ್ಡ ಗೊಂದಲ ಆಗಿದೆ. ಇರುವಂಥ ಭ್ರಷ್ಟ ರಾಜಕಾರಣಿಗಳಲ್ಲಿ ಉತ್ತಮ ನಾಯಕರನ್ನ ಆಯ್ಕೆ ಮಾಡೋದು ಈಗ ಜಂಡಿಗೆ ಸಿಕ್ಕಿರುವಂಥ ಬಿಗ್ಗೆಸ್ಟ್ ಟಾಸ್ಕ್. ನೋಡೋಣ ಯಾರನ್ನ ಆಯ್ಕೆ ಮಾಡ್ತಾರೆ, ಇನ್ನಷ್ಟು ರಾಜಕೀಯ ಬೆಳವಣಿಗೆಗಳು ಏನಾಗುತ್ತೆ, ಜನರ ಒಪಿನಿಯನ್ ಏನು, ಈ ಎಲ್ಲ ವಿಚಾರದೊಂದಿಗೆ ಮತ್ತೆ ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.